ಹಾಂ ಲಕ್ಷ ಕೊಡ್ರಿ. ಏನು ಹಿಂಗಂದ್ರೆ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಹಲೋ ಆಲ್ಕೇನ್ಸ್. ಲಕ್ಷ ಕೊಡ್ರಿ ಎಲ್ಲರೂ. ಲಕ್ಷ ಕೊಡ್ರಿ ಅಂದ್ರೆ ಹಿಂಗಂದ್ರಿ ಹಿಂಗೆ ಸಿಂಗಲ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಯಾವ ಸ್ಟ್ಯಾಂಡ್ ಹಚ್ಬೇಡ್ರಿ. ಹಿಂಗೆ ಕೂಡ್ರಿ ಸ್ವಲ್ಪ ಎರೆಕ್ಟ್ ವಿತ್ ಯುವರ್ ಎರೆಕ್ಟ್ ಬ್ಯಾಕ್ಸ್. ಈಗ ಊಟ ಮಾಡಿ ತಂದೀವಿ ಈಗ ಜಿಡ್ಡು ಬರತೈತಿ ತಲೆ ಕೆಡ್ಸ್ಕೊಂಡು ಹಂಗೆ ಕೂಡ್ರಿ ಹಿಂಗೆ ಕೂಡ್ರಿ. 5 ನಿಮಿಷ ಟ್ರೈ ಮಾಡಿರಿ. ನಮ್ಗೆ ಬೆನ್ನು ಹೊಸಾಕತ್ತು ಸುಸ್ತಾಗತ್ತಂದ್ರೆ ವಾಪಸ್ ನೀವು ಸ್ಟ್ಯಾಂಡ್ ಹಚ್ಚಿರಿ. ಈಗ ಸದ್ಯ ಸ್ವಲ್ಪ ಸ್ಟ್ಯಾಂಡ್ ತೆಗೀರಿ. ಗಾಡಿ ಮುಂದೆ ಹೋಗ್ಬೇಕಂದ್ರೆ ಸ್ಟ್ಯಾಂಡ್ ಹಿಂಗೆ ಹೊಂಟಿಲ್ಲ ನೋಡ್ಕೊರಿ ಯಾರು ಹೇಳ್ತಾರೆ ಸ್ಟ್ಯಾಂಡ್ ತೆಗಿನಿಲ್ಲ ಅಂತ. ಅದಕ್ಕೆ ನಾ ಈಗ ಹೇಳಾಕತ್ತೀನಿ ಅಪಘಾತ ಆಗ್ತಾವ ಮುಂದೆ ಸ್ಟ್ಯಾಂಡ್ ಹಚ್ಕೊಂಡು ಹೋದ್ರೆ ಅದಕ್ಕೆ ತೆಗೀರಿ ಅಂತ ಹೇಳಿದ್ದು. ಹಾಂ ಇಲ್ಲಿ ಹಚ್ಕೊಡ್ರಿ. ಮೆಥಡ್ಸ್ ಆಫ್ ಪ್ರಿಪರೇಷನ್ ಹಿಂಗೆ ನೋಡ್ರಿ. ಈ ಮುಂದಿನ ಎಲ್ಲ ಚಾಪ್ಟರ್ ಒಳಗೆ ನಾವು ಏನೇನು ಕಲಿಯಕ್ಕೆ ಹೊಂಟೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಅರೇನ್ಸ್ ಕಲಿತೀವಿ, ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಕಲಿತೀವಿ, ಅಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಟೋಟಲಿ 8 ಅದು. 8ದ್ದು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಅದಾವ. ಒಂದೊಂದು 4-5 ಇರ್ತಾವೆ. ಅಂದರೆ 8-5 40 ಪ್ರಿಪ್ರೇಷನ್ ಅದು. ಎಲ್ಲದಕ್ಕೂ ಒಂದೊಂದು ರಿಯಾಕ್ಷನ್, ಮಿನಿಮಮ್ ಒಂದೊಂದು ರಿಯಾಕ್ಷನ್. ಹಾಂ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಈಸಿ ಮಾಡಿಕೊಡೋದು ನನ್ನ ಕೆಲಸ, ಅದನ್ನು ಓದಿ ಬರೆದು ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕೆಲಸ. ಡೀಲ್? ಹಾಂ ಡಬಲ್ ಡೀಲ್. ಹಾಂ ಒಂದನೇದ್ದು ನಾ ಫಸ್ಟ್ ಒಂದು ಬರೀತೀನಿ, ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹ್ಯಾಲೋ ಅಲ್ಕೇನ್ಸ್ ಅಂದ್ರೆ ಏನು ರೀ? ಹಂಗೆ ಹೇಳ್ರಿ ನಂಗೆ ಹ್ಯಾಲೋ ಅಲ್ಕೇನ್ಸ್ ಅಂದ್ರೆ ಏನು ಸರ್? ಹ್ಯಾಲೋ ಸರ್. ಅಲ್ಕೇನ್ಸ್ ಅಲ್ಕೇನ್ಸ್ ಒಳಗ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೈಡ್ರೋಜನ್ ಹೋಗಿ ಹ್ಯಾಲೋಜನ್ ಬಂದ್ರ ಇವಕ್ಕ ನಾವು ಹ್ಯಾಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಅಲ್ಕೈಲ್ ಹಲೈಡ್ಸ್ ಅಂದ್ರೆ ಏನು? ಅಲ್ಕೈಲ್ ಹಲೈಡ್ಸ್, ಇಫ್ ಐ ಸೇ ಅಲ್ಕೈಲ್ ಹಲೈಡ್ಸು ಒಂದ, ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸು ಒಂದ, am I right? Yes sir. If I say ಅಂದಿದ್ನಲ್ರಿ, if I say ಅಂದ್ರೆ will I be right? English correction. Yes sir. I will be ಅಲ್ಲ, I am always right. ಇದು ಜೋಕಿಗೆ ಹಾಸ್ಯ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ನೀವು ಹಿಂಗೆ ಮಾಡ್ರಿ ಸರ್, ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನ್ಯೂಟನ್ ಅಜ್ಜರ್ ಹೇಳಿದ್ರು. This is the, don't write anything, first I'll explain. ಅರ್ಥ ಮಾಡ್ಕೊಂಡ್ಮೇಲೆ ಬರೀರಿ. ಲಕ್ಷ ಕೊಡ್ರಿ ಎಲ್ಲ. ಇದು ನಮ್ಮ ಇಲ್ಲಿ ಬರ್ತಾ ನಡೀತಿದೆ. ಹಾಂ ಇಲ್ಲಿ ಲಕ್ಷ ಕೊಡ್ರಿ. RX is the general form for halo alkanes ಅಥವಾ alkyl halides. R ಅಂದ್ರೆ alkyl group, ಮೀಥೈಲ್, ಈಥೈಲ್, ಪ್ರೊಪೈಲ್. ಈಗ ಮೀಥೇನ್ ಅಂದ್ರೆ CH4, ಒಂದು ಹೈಡ್ರೋಜನ್ ಅಂದ್ರೆ CH3, ಅದು ಮೀಥೈಲ್. ಮೀಥೇನ್ ಇದ್ದಿದ್ದು ಮೀಥೈಲ್ ಆಗ್ಬೇಕಂದ್ರೆ ಮೀಥೇನ್ ಹೈಡ್ರೋಜನ್ ಹೋಗ್ಬೇಕು, ಹೌದಿಲ್ಲ? ಹಾಂ ಈಥೇನ್ ಫಾರ್ಮುಲಾ ಏನು? C2H6, C2H5 is ethyl. Propane C3H8, propyl C3H7. ಹಂಗ ಇವು ಮೀಥೈಲ್, ಈಥೈಲ್, ಪ್ರೊಪೈಲ್, ಬ್ಯೂಟೈಲ್ ಜನರಲ್ ಫಾರ್ಮ್ ನಲ್ಲಿ ಅಲ್ಕೈಲ್. ಅರ್ಥಾತ್ ಅಲ್ಕೈಲ್ ಅನ್ನ R ಲೆ ರೆಪ್ರೆಸೆಂಟ್ ಮಾಡ್ತಾರೆ. ಏನ್ ರೆಪ್ರೆಸೆಂಟ್ ಮಾಡ್ತಾರೆ? R. ಅಂಡ್ X stands for halogen. ಆಲ್ರೆಡಿ ಗೊತ್ತು. What are the halogens? Fluorine, chlorine, bromine, iodine, astatine. Astatine is a halogen, but we won't study about it. Yes, sir. What are the halogens which we refer in this chapter? Fluorine, chlorine, bromine, iodine. So, ಇದು alkyl, ಇದು halide, alkyl halide. ಆಗಲೇ ಹೇಳಿನ R is a general form for alkyl group.
ಅಲ್ಕೈಲ್ ಅಂದ್ರೆ ಮಿಥೈಲ್, ಈಥೈಲ್, ಪ್ರೊಪೈಲ್, ಬ್ಯೂಟೈಲ್ ಏನಾರ ಇರ್ಬೋದು. ಇದನ್ನ ಏದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತಾರ? ಆರ್. ಎಕ್ಸ್ ಅಂದ್ರೆ ಹ್ಯಾಲೋಜನ್. ಸೊ ಆರ್ ಎಕ್ಸ್ ಅಂದ್ರೆ ಅಲ್ಕೈಲ್ ಹಲೈಡ್. ಗಿವ್ ಮೀ ಅನ್ ಎಕ್ಸಾಂಪಲ್. ಯಾವ್ದ್ರ ಒಂದು ಅಲ್ಕೈಲ್ ಹೇಳ್ರಿ. ಈಥೈಲ್. ಈಥೈಲ್ ಏನು ಬರಲಿ ಹೇಳ್ರಿ. ಈಥೈಲ್ ಅಂದ್ರೆ ಎಕ್ಸ್ ಅಂದ್ರೆ ಯಾವ್ದು ಹೇಳ್ರಿ. ಬ್ರೋಮಿನ್. ಈಥೈಲ್ ಬ್ರೋಮೈಡ್ ಹೌದಿಲ್ಲ? ಅಲ್ಕೈಲ್ ಹಲೈಡ್. ಈಥೈಲ್ ಬ್ರೋಮೈಡ್. ಇದು ಈಥೈಲ್ ಬ್ರೋಮೈಡ್ ಇಸ್ ಅ ಕಾಮನ್ ನೇಮ್, ನಾಟ್ ಐಯುಪ್ಯಾಕ್ ನೇಮ್. ಓಕೆ. ಈಗ ನಿಮ್ಗೆ ಆರ್ ಎಕ್ಸ್ ಅಂದ್ರೆ ಏನು ಗೊತ್ತಾತಾ? ಏನದು? ಜನರಲ್ ಫಾರ್ಮ್ ಫಾರ್ ಅಲ್ಕೈಲ್ ಹಲೈಡ್ಸ್. ವಾಟ್ ಇಸ್ ದ ಜನರಲ್ ಫಾರ್ಮ್ ಫಾರ್ ಅಲ್ಕೈಲ್ ಹಲೈಡ್ಸ್? ಅಂತ ಹೇಳಿಲ್ಲ. ವಾಟ್ ಈಸ್ ದ್ಯಾಟ್ ಅಂತ ಕೇಳಿದ್ರೆ ವಾಟ್ ಈಸ್ ದ ಜನರಲ್ ಫಾರ್ಮ್ ಫಾರ್ ಅಲ್ಕೈಲ್ ಹಲೈಡ್ಸ್? ಆರ್ ಎಕ್ಸ್. ಅದನ್ನ ಯಾಕೆ ವಿಚಾರ ಮಾಡಿ ಹೇಳಾಕತ್ತೀರಿ? ಈಗ 1 ಸೆಕೆಂಡ್ ಹಿಂದೆ ನಾನು ಹೇಳಿದ್ದಿಲ್ಲ. ಐ ಆಮ್ ಆಸ್ಕಿಂಗ್ ಯು ಟು ರಿಪೀಟ್ ದ್ಯಾಟ್. ಆರ್ ಎಕ್ಸ್ ರೀ ಅಂದ್ರೆ ಏನು? ಫಾರ್ ತಗೋಪ ಆತಿಲ್ಲ. ಈಗ ಈ ಎಕ್ಸಾಂಪಲ್ ಕಡೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಒಂದನೇ ಮೆಥಡ್ ಆಫ್ ಪ್ರಿಪರೇಷನ್ ಫ್ರಾಮ್ ಆಲ್ಕೋಹಾಲ್. ಪ್ಲೀಸ್ ಕ್ಲೋಸ್ ದ ಡೋರ್. ಫ್ರಾಮ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ್ರ ಏನು ಫಂಕ್ಷನಲ್ ಗ್ರೂಪ್? OH. What is CH3OH? methyl alcohol. CH3 ಅಂದ್ರೆ methyl. ಒಂದು ಹೈಡ್ರೋಜನ್ ಹೋಗಿ ಒಂದು ಹ್ಯಾಲೋಜನ್ ಬಂದ್ರೆ ಹ್ಯಾಲೋ ಆಲ್ಕೇನ್. ಒಂದು ಹೈಡ್ರೋಜನ್ ಹೋಗಿ ಒಂದು OH ಬಂದ್ರೆ ಅದು ಆಲ್ಕೋಹಾಲ್. CH4 ಇದ್ದಿದ್ದು CH3OH ಆಗ್ಬೇಕಂದ್ರೆ ಒಂದು ಹೈಡ್ರೋಜನ್ ಹೋಯ್ತು, ಒಂದು OH ಬಂತು. ಸೊ ROH. ಆರ್ ಅಂದ್ರೆ ಆಲ್ಕೈಲ್. OH ಅಂದ್ರೆ ಆಲ್ಕೋಹಾಲ್ ಗ್ರೂಪ್, ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ OH. ಈಗ ಇದಕ್ಕೆ ಎಕ್ಸಾಂಪಲ್ ಆಮೇಲೆ ಬರೋಣ ಅಂತ. ಇಲ್ಲಿ ಜನರಲ್ ಫಾರ್ಮ್ ನೋಡ್ರಿ. ಇದು ಆಲ್ಕೋಹಾಲ್ ಜನರಲ್ ಫಾರ್ಮ್. ಬಿಕಾಸ್ ಆರ್ ಅಂದ್ರೆ ಅಲ್ಕೈಲ್. ಆರ್ ಸ್ಟ್ಯಾಂಡ್ಸ್ ಫಾರ್ ಅಲ್ಕೈಲ್. OH is OH. alcohol is alcohol. HX ಅಂದ್ರೆ H is obviously hydrogen. X ಅಂದ್ರೆ ಯಾವ್ದ್ರ ಹ್ಯಾಲೋಜನ್. HF, HCl, HBr, HI. Okay? Yes, sir. In presence of zinc chloride. Zinc chloride acts as a couple of things. It acts as catalyst, but it also acts as some other things. ಈ ರಿಯಾಕ್ಷನ್ ಅನ್ನು ಡೀಟೇಲ್ ಒಳಗೆ ನಾವು ನೆಕ್ಸ್ಟ್ ಚಾಪ್ಟರ್ ಒಳಗೆ ಕಲಿಯೋರದೀವಿ. ಈಗ ಸದ್ಯ ನಮಗೆ ಏನು ಬೇಕಷ್ಟೇ ಹೇಳ್ತೀನಿ ನಾನು. ಓಕೆ. ಏನೇನು ರಿಯಾಕ್ಟ್ ಮಾಡ್ತೀವಿ? ಆಲ್ಕೋಹಾಲ್ ಆ್ಯಂಡ್ HX ಅಂದ್ರೆ ಹೈಡ್ರೋಜನ್ ಹಲೈಡ್. ಹೈಡ್ರೋಜನ್ ಹಲೈಡ್ ಅಂದ್ರೆ ಹೈಡ್ರೋಜನ್ ಫ್ಲೋರೈಡ್, ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಬ್ರೋಮೈಡ್ ಅಥವಾ ಹೈಡ್ರೋಜನ್ ಅಯೋಡೈಡ್. ಸೊ ಇಲ್ಲಿ ಏನಾಗುತ್ತೆ ಲಕ್ಷ ಕೊಡ್ರಿ. ಈ ಬಾಂಡ್ ಬ್ರೇಕ್ ಆಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ಇದು ಸೇರಿ ನೀರಾಗ್ಬಿಡ್ತಾವ. H2O ಹೋತು. ಏನು ಉಳಿತು? RX ಉಳಿತು. ಏನಿತ್ತು? ಅಲ್ಕೈಲ್ ಹಲೈಡ್. ಪ್ರಿಪೇರ್ ಆಗ್ತಿಲ್ಲ? ಸಿಂಪಲ್. ಎಲ್ಲ ರಿಯಾಕ್ಷನ್ ಇಷ್ಟು ಸಿಂಪಲ್ ಇರೋಂಗಿಲ್ಲ. ಹಿಂಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ್ರಿ. ಇದು ಇಲ್ಲಿ ರಿಯಾಕ್ಟ್ ಆಗಿ ನೀರು ಬಂತ, ಅದು ಹೋಗ್ಬಿಡ್ತು. ಏನು ಉಳಿತು? RX ಉಳಿತು. RX ಬರ್ದುಬಿಟ್ವಿ. ಇಂಥವು ಇರ್ತಾವಿಲ್ಲ ನನಗಿಲ್ಲ. ಆದರೆ ಪ್ರತಿ ರಿಯಾಕ್ಷನ್ ಇಷ್ಟು ಈಸಿಲಿ ಹೇಳಕ್ಕೆ ಬರೋಂಗಿಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದಕ್ಕೆ ಡಿಫಿಕಲ್ಟ್ ಅಂತಾರೆ. ಹಿಂಗಿದ್ದು ಅಂದ್ರೆ ಅದು ಯಾವ್ದು ತಲೆ ಕೆಡ್ಸ್ಕೊಂತಿದ್ದೆ. ಇದು ಈಸಿಲಿ ಅರ್ಥ ಆಗ್ತಿಲ್ಲ. ಏನು ಮಾಡ್ಬೇಕ್ರಿ? ಆಲ್ಕೋಹಾಲ್ ಹೈಡ್ರೋಜನ್ ಹಲೈಡ್ ರಿಯಾಕ್ಟ್ ಮಾಡಿದಾಗ ಅದ್ರಾಗಿಂದ ನೀರು ತೆಗೆದುಬಿಡ್ಬೇಕು. ನೀರು ತೆಗೆದುಬಿಟ್ರಿ ಅಂದ್ರೆ ಏನು ಉಳಿತೈತಲ್ಲ ಅದು ಅಲ್ಕೈಲ್ ಹಲೈಡ್. ಇದ್ರಾಗಿಂದ H, ಇದ್ರಾಗಿಂದ OH ಹೋದ್ರ H2O ಹೋತು, ನೀರು ಹೋತು. ನೀರು ಹೋದ್ರೆ ಏನು ಉಳಿತು? RX ಉಳಿತು. ಅದ ನಮ್ದೇನು? ಅದನ್ನ ಪ್ರಿಪೇರ್ ಮಾಡಕ್ ಹೊಂಟಿದ್ವಿ. ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋ ಅಲ್ಕೇನ್ಸ್ ಆರ್ ಅಲ್ಕೈಲ್ ಹಲೈಡ್ಸ್. ಸೊ ಒಂದೇದು ಅರ್ಥ ಆತ. ಇದಕ್ಕೆ ಜನರಲ್ ಫಾರ್ಮ್ ಆಯ್ತು. ಇದಕ್ಕೆ ರಿಯಲ್ ಎಕ್ಸಾಂಪಲ್ ತಗೊಂಡು ನೋಡ್ರಿ. ಇಂಥವು ಜನರಲಿ 2 ಮಾರ್ಕ್ಸ್ಗೆ ಕೇಳ್ತಾರ ಎಕ್ಸಾಮ್ನಾಗ. ನೀವು ಏನೇನು ಮಾಡ್ಬೇಕಂದ್ರೆ ಫಸ್ಟ್ ಅದ್ರದ್ದು ಜನರಲ್ ಫಾರ್ಮ್ ಬರೀಬೇಕು, ಅದಕ್ಕೊಂದು ರಿಯಲ್ ಎಕ್ಸಾಂಪಲ್ ತಗೋಬೇಕು. ಈಗ ಜನರಲ್ ಫಾರ್ಮ್ ಬರ್ದೇವಿ.
ಒಂದು ರಿಯಲ್ ಎಕ್ಸಾಂಪಲ್ ತಗೊಂಡು CH3OH ಮೀಥೈಲ್ ಆಲ್ಕೋಹಾಲ್. ಏನು ಮೀಥೈಲ್ ಆಲ್ಕೋಹಾಲ್, ಇದ್ರದ್ದು ಕಾಮನ್ ನೇಮ್ ಆಗ್ತದೆ. ಐಯುಪ್ಯಾಕ್ ನೇಮ್ ಹೇಳ್ರಿ. ಮಿಥೆನಾಲ್. ಮಿಥೆನಾಲ್ ಇದನ್ನು ಆಗ್ಲೇ ಪ್ರಕಾರ ಬರೆಯೋಣ. ಆಗಲೇ ನಾವು ಐಯುಪ್ಯಾಕ್ ನೇಮ್ ಬರತ್ತೆ ಹಂಗೆ ಬರೆಯೋಣ. ಹಾಂ, ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡ್ರಿ. ಇರೋದು ಒಂದು ಕಾರ್ಬನ್, ಸೊ ಇದು ಪೇರೆಂಟ್ ಚೈನ್. ಈಗ ಪೇರೆಂಟ್ ಚೈನ್ ಒಳಗೆ ಎಷ್ಟು ಕಾರ್ಬನ್ ಅದಾವ? ಇರೋದು ಒಂದಂದ್ರೆ ಒಂದ. ಸೊ ರೂಟ್ ವರ್ಡ್ ಏನು? ಮಿತ್. ಮಿತ್. ಎಲ್ಲ ಕಡೆ ಸಿಂಗಲ್ ಬಾಂಡ್ ಅದಾವು, ಯಾವ ಬಾಂಡ್ ಅದಾವು? ಸೊ ಏನೋ ಈನೋ ಐನೋ ಏನು. ಈಗ ಲಚ್ಕೊಡ್ರಿ, ರೂಟ್ ವರ್ಡ್ ಆಯ್ತು, ಪ್ರೈಮರಿ ಸಫಿಕ್ಸ್ ಆಯ್ತು, ಸೆಕೆಂಡರಿ ಸಫಿಕ್ಸ್ ಬರೀಬೇಕು. ಈಗ ಇಲ್ಲೇ ರೂಟ್ ವರ್ಡ್ ಇಸ್ ಮಿತ್, ಏನೋ ಈನೋ ಐನೋ. ಹಾ, ಇದು ಯಾವ ಸಫಿಕ್ಸ್? ಪ್ರೈಮರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಬರೀಬೇಕು. ಸೆಕೆಂಡರಿ ಸಫಿಕ್ಸ್ ಯಾಕೆ ಬರೀಬೇಕಂದ್ರೆ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಐತಿಲ್ಲ. ಈ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಟೈಪ್ 1 ಫಂಕ್ಷನಲ್ ಗ್ರೂಪ್. ಟೈಪ್ 1 ಫಂಕ್ಷನಲ್ ಗ್ರೂಪ್ ಇದ್ರೆ ಅದು ಪ್ರಿಫಿಕ್ಸ್ನಾಗ ಬರ್ತೈತಿ. ಎಂತ ಸಫಿಕ್ಸ್? ಸೆಕೆಂಡರಿ ಸಫಿಕ್ಸ್. ಸೊ ಇದ್ರದ್ದು ಏನು? ಆಲ್. OL. ಸೊ ಇಲ್ಲೇ ಆಲ್ ಬರೀಬೇಕು. ಇಲ್ಲಿ ಲಕ್ಷ ಕೊಡ್ರಿ. ಇನ್ನೊಂದೇನು ನಾವು ಇಲ್ಲಿ ಮಾಡಬೇಕು ಅಂದ್ರೆ ಇಲ್ಲೇ ಈ ಬರಬಾರ್ದು, ಈ ಹಾರಿಸ್ಬೇಕು. ಈ ಯಾಕೆ ಹಾರಿಸ್ಬೇಕು ನಿಮ್ಗೆ ಗೊತ್ತಿರ್ತೈತಿ? ಗೊತ್ತೈತೋ ಇಲ್ಲೋ? ಓವೆಲ್ ಬಾಜು ಓವೆಲ್ ಬರಬಾರ್ದು. AEIOU ಏನಿವು? ಓವೆಲ್ಸ್ ಆಫ್ ಇಂಗ್ಲಿಷ್ ಲಿಟ್ರೇಚರ್. ಒಂದ್ರ ಬಾಜು ಒಂದು ಬರಬಾರ್ದವು. ಇದು ರೂಲ್ ಐತಿ, ನಾಮೆನ್ಕ್ಲೇಚರ್ ರೂಲ್. ನಿಮ್ಗೆ ಏನು ಗೊತ್ತೈತೆ ಹೇಳಿ, ಅಲ್ಲಿಂದ ನಾನು ಹೇಳ್ತೇನೆ. ನಾಮೆನ್ಕ್ಲೇಚರ್ ನಿಮ್ಗೆ ಏನು ಗೊತ್ತೈತೆ? ಈಗ ಹೋಲ್ಬಿಡ್ರಿ. ಈಗ ಬೈಯೋದು ಬೇಡ, ನೀವು ನಾವು ವಾಪಸ್ ಹಂಗೆ ರಿಯಾಕ್ಷನ್ ಮಾಡೋದು ಬೇಡ, ನಾ ಹೆಂಗೆ ಮಾಡೋದು ಇವೆಲ್ಲ ಸೈಡ್ಗೆ ಇಟ್ಬಿಡೋಣ. ಈಗಂತೂ ಕಲಿಬೇಕಾ ನಾವು? ನಮಗೆ ಗೊತ್ತಿರೋದು ಈಗ ಕಲಿಬೇಕಾ? ಹಾಂ, ಟೈಮ್ ಭಯಂಕರ ಅಂತೂ ಇಲ್ಲ, ಹೌದಿಲ್ಲ? ಹಾಂ, ಸೊ ಇದಂತೂ ಅಗದಿ ಬೇಸಿಕ್. ಇದು ಓವೆಲ್ ಬಾಜು ಓವೆಲ್ ಬರಬಾರ್ದು. ಈಗ ಈ ಬಾಜು ಓ ಬರತ್ತಿಲ್ಲ, ಬೋತ್ ಆರ್ ಓವೆಲ್ಸ್. ಸೊ ಅವಾಗ ಇದನ್ನ ಈ ಹಾರಿಸ್ಬೇಕು. ಏನಾಗಿಂದು ಏನು ಈನು ಐನ್ ಬರೀತದಿಲ್ಲ. ಹಾಂ, ಮೂರಕ್ಕೂ ಲಾಸ್ಟಿಗೆ ಬರುವುದು ಈನ. ಈ ಆದ್ಮೇಲೆ ಎಂಥ ಫಂಕ್ಷನಲ್ ಗ್ರೂಪ್ ಇತ್ತಂದ್ರೆ ಆ ಫಂಕ್ಷನಲ್ ಗ್ರೂಪ್ ಫಸ್ಟ್ ಲೆಟರ್ ಅದು ಓವೆಲ್, ಇದು ಓವೆಲ್ ಅಂದ್ರೆ ಇದನ್ನ ಹಾರಿಸ್ಬೇಕು. ಅರ್ಥ ಆಗೈತಾ? ಹಾಂ, ಸೊ ಮೆಥನಾಲ್ ಏನು? ಐಯುಪ್ಯಾಕ್ ನೇಮ್. ಇದ್ರದ್ದು ಕಾಮನ್ ನೇಮ್ ಏನು? ಮೀಥೈಲ್ ಆಲ್ಕೋಹಾಲ್ ಪ್ಲಸ್ HCl ತಗೋಣ, ಹೈಡ್ರೋಜನ್ ಕ್ಲೋರೈಡ್. ಏನಾಗುತ್ತೆ? ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಕ್ಲೋರೈಡ್ ಏನಾಗುತ್ತೆ? ಇದು ಏನಾಗುತ್ತೆ ರೀ? ನೀರು ಹೋತು. ನೀರು ಹೋತಂದ್ರೆ ಏನು ಉಳಿತು? CH3Cl ಪ್ಲಸ್ ವಾಟರ್. ಇದೇನು? ಮೀಥೈಲ್ ಕ್ಲೋರೈಡ್, ಅಲ್ಕೈಲ್ ಹಲೈಡ್, ಮೀಥೈಲ್ ಕ್ಲೋರೈಡ್. ಯಾವ ನೇಮ್ ಇದು? ಕಾಮನ್ ನೇಮ್. ಐಯುಪ್ಯಾಕ್ ನೇಮ್ ಕ್ಲೋರೋಮೀಥೇನ್. ಕ್ಲೋರೋಮೀಥೈಲ್ ಅನ್ನತ್ತೀರಿ. ಮತ್ತೆ ಈಗ ಐಯುಪ್ಯಾಕ್ ನೇಮ್ ಬರೋಣ, ಇದ್ರದ್ದು ರೂಲ್ಸ್ ಅಪ್ಲೈ ಮಾಡಿ ಬರೋಣ. ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡ್ರಿ. ಒಂದ ಕಾರ್ಬನ್ ಐತಿ, ಇದ ಪೇರೆಂಟ್ ಚೈನ್. ರೂಟ್ ವರ್ಡ್ ಏನು? ಮಿತ್. ಏನೋ ಈನೋ ಐನೋ ಏನು? ಮೀಥೇನ್ ಬರ್ದ್ರಿ. ಈಗ ಟೈಪ್ 1 ಫಂಕ್ಷನ್ ಗ್ರೂಪ್, ಟೈಪ್ 2 ನೋ. ಕ್ಲೋರಿನ್ ಅಂದ್ರೆ ಟೈಪ್ 1 ನೋ, ಟೈಪ್ 2 ನೋ. ಇವತ್ತು ಹೇಳಿಲ್ಲಲ್ಲ ನಾನು, ಕ್ಲೋರಿನ್ ಬಗ್ಗೆ ಹೇಳಿಲ್ಲಲ್ಲ. ಆಗಲೇ ಕ್ಲೋರಿನ್ ಬಂದಿದ್ದೇ ಇಲ್ಲಲ್ಲ ಒಮ್ಮೆ. ನೋ ಅಂತ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇವೆಲ್ಲ ಟೈಪ್ 1 ಅಂತ ಹೇಳೇನೋ, ಟೈಪ್ 2 ಅಂತ ಹೇಳೇನೋ? ಅಲ್ಲಪ್ಪನ್ನ ಟೈಪ್ 1 ಟೈಪ್ 2 ಹಾಳಾಗಲ್ಲ ಸುಡುಗಾಡು. ಈಗ ಮಣ್ಣಿಂದ ಬರೆಯತ್ತೀವಲ್ಲ, ಈ ಕ್ಲೋರಿನ್, ಬ್ರೋಮಿನ್ ಇದನ್ನೆಲ್ಲ ಪ್ರಿಫಿಕ್ಸ್ನಾಗ ಬರೆಯತ್ತೀವೋ ಸಫಿಕ್ಸ್ನಾಗ ಬರೆಯತ್ತೀವೋ? ಮತ್ತೆ ಟೈಪ್ 2 ಪ್ರಿಫಿಕ್ಸ್ನಾಗ ಬರೀತಾರಂತ ಆಗಲೇ ಹೇಳಿಲ್ಲ.
ಹಂಗಂದ್ರೆ ಟೈಪ್ 2 ಹೌದಿಲ್ಲ? ಇವತ್ತ ನಾನು ಹೇಳಿನಿ, ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಇದು ಹಾಕ್ತೀನಿ ನಾಳೆ ನಾಡ್ದು ಯೂಟ್ಯೂಬ್ನಾಗ, ಫಸ್ಟ್ ನೀವು ನೋಡ್ರಿ. ಹೇಳಿಲ್ಲ ನಾನು, 2-3 ಮಂದಿ ಅನ್ನೋದು ಬೇರೆ ರೀ, ಇಡೀ ಕ್ಲಾಸ್ ಅನ್ನೋದು ಬೇರೆ. ನಂಗೆ ಇಡೀ ಕ್ಲಾಸ್ ಬೇಕು. 2-3 ಮಂದಿ ನಾ ಇಲ್ಲಿ ಬರಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊತಾರ. ಯಾರು ಹೇಳಿದ್ರು ಅರ್ಥ ಮಾಡ್ಕೊತಾರ. ನಾ ಬಂದಿನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹೌದಿಲ್ಲ? ನಾವು ಟೀಚಿಂಗಿಗಂತನ ಬಂದೀವಿ, ಇದನ್ನೆಲ್ಲ ಕುರಿಬಡಿಗ ಕುರಿಯಾಗತ್ತಿಲ್ಲ. ನಾ ಇಲ್ಲಿ ಬಂದು ನಿಂತೀನಿ ಅಂದ್ರೆ ನಂದು 1 ತಾಸು ನಿಮ್ಗೆ ಕೊಡಾತೀನಿ ಅಂದ್ರೆ ಎಲ್ಲರಿಗೂ ಯೂಸ್ ಆಗ್ಬೇಕತ್ತ. 2-3 ಮಂದಿ ಎಂಥ ಟೀಚರ್ ಇದ್ರು ಕಲಿತಾರ್ರಿ, ಅವ್ರಿಗೆ ಗೊತ್ತಾಗ್ತಾವ, ಅವ್ರಿಗೆ ಗೊತ್ತೇ ಇರ್ತಾವು. ಸಣ್ಣ ಇದ್ದೇ ಇರ್ತಾರೆ ಅವ್ರು, ಹಂಗೆ ಬರ್ತಾರೆ ಅವ್ರ ಕ್ಲಾಸಿಗೆ. ಒಂದಿಷ್ಟು ಮಂದಿ ಹಂಗಿರ್ತಾರೆ. ನನಗೆ ಎಲ್ಲರಿಗೂ ಅರ್ಥ ಆಗುತ್ತಾವ. ಈಗ ಹೋಲ್ಬಿಡ್ರಿ, ಈಗ ಹೇಳಾಗತ್ತೀನಿ ನಾ ಹೇಳಿಲ್ಲ ಅಂತ ಅನ್ಕೋರಿ. ಕ್ಲೋರಿನ್ ಟೈಪ್ 2, ಟೈಪ್ 2ಕ್ಕೆ ಟೈಪ್ 1ಗೆ ಏನು ಡಿಫ್ರೆನ್ಸ್ ಅದನ್ನ ಹೇಳಿದ್ರಿ? ಇಲ್ಲ. ಏನು ಹೇಳಿ? ಟೈಪ್ 1 ಅಂದ್ರೆ ಎಲ್ಲಿ ಬರಿಬೇಕು? ಎಂಥ ಸಫಿಕ್ಸ್? ಸೆಕೆಂಡರಿ ಸಫಿಕ್ಸ್. ಟೈಪ್ 2 ಎಲ್ಲಿ ಬರಿಬೇಕು? ಪ್ರಿಫಿಕ್ಸ್. ಇಷ್ಟು ಹೇಳಿಲ್ಲ? ಈಗ ಕ್ಲೋರಿನ್ ಟೈಪ್ 1 ಟೈಪ್ 2 ಈಗ ಆಗಲೇ ಹೇಳಿದ್ರೆ ಹೇಳಿ 1 2 ಅಂದ್ರೆ ಸಫಿಕ್ಸೋ ಪ್ರಿಫಿಕ್ಸೋ? So chloromethane is the common name, IUPAC name of this compound. What is the common name of that compound? Methyl chloride. ಅರ್ಥ ಆಯ್ತಾ? ಈಗ ಒಂದು ಮೆಥಡ್ ಮುಗೀತು. ಇದ್ರ ಜನರಲ್ ಫಾರ್ಮು ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ. ಸೆಕೆಂಡ್ ಮೆಥಡ್ ಆಫ್ ಪ್ರಿಪರೇಷನ್, ಅದು ಫ್ರಾಮ್ ಆಲ್ಕೋಹಾಲ್ಸ್. ಸ್ವಲ್ಪ ಲಕ್ಷಕೊಡ್ರಿ. ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಬರೆಯೋದಿಲ್ಲ. ಪ್ಲೀಸ್ ಸ್ಟಾಪ್ ರೈಟಿಂಗ್ ಆ್ಯಂಡ್ ಕಾನ್ಸಂಟ್ರೇಟ್. ಇದು ಆಲ್ಕೋಹಾಲ್ ಇಂದನ ROH ಪ್ಲಸ್ SOCl2. ಇದಕ್ಕೆ ನಾವು ಥಿಯೋನಿಲ್ ಕ್ಲೋರೈಡ್ ಅಂತ ಕರಿತೀವಿ. ಥಿಯೋನಿಲ್ ಕ್ಲೋರೈಡ್ SOCl2 ಏನಾಗುತ್ತೆ ಇಲ್ಲೇ ಸ್ವಲ್ಪ ಲಕ್ಷ ಕೊಡ್ರಿ. ಈಗ if I ask you what are different type of alkyl halides? Alkyl chloride, alkyl bromide, alkyl fluoride, alkyl iodide. ಈ 4ರಾಗ 4 ಈ ಮೆಥಡ್ಲೇ ಮಾಡ್ಬೋದು ನಾವು. ಅವು 4ರಾಗ ಯಾವ್ದಾರು ಈ ಮೆಥಡ್ಲೇ ಮಾಡ್ಬೋದು ನಾವು? ಬರಂಗಿಲ್ಲ. ಆಲ್ಕೈಲ್ ಕ್ಲೋರೈಡ್ ಅಷ್ಟೇ ಬರುತ್ತೆ. ಎದಕ್ಕೆ? ಇಲ್ಲೇನೈತ್ರಿ? SOCl2 ಥಿಯೋನಿಲ್ ಕ್ಲೋರೈಡ್ ಐತಿ. ಇದು ಫಿಕ್ಸ್ ಐತಿ. ಈಗ ನಾನು ಇದ್ರ ಹಿಂದಿನ ರಿಯಾಕ್ಷನ್ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ROH, ಇಲ್ಲಿ HX ಬರ್ದಿದೆ. ಎಕ್ಸ್ನಾಗ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಏನಾದ್ರು ಬರ್ಬೋದು. ಆದ್ರೆ ಇಲ್ಲಿ ನಮ್ದು ಇದು ಪ್ರಾಡಕ್ಟ್ ಇದು ಈ ರಿಯಾಕ್ಟೆಂಟ್ ಫಿಕ್ಸ್ ಐತಿ. SOCl2, SOBr2F2 ಹಾಗೆ ಬರಲ್ಲ. ಸೊ ಇದು ಫಿಕ್ಸ್ ಅಂದ್ರೆ ಕ್ಲೋರೈಡ್ ಬರೋದು ಫಿಕ್ಸ್. ಸೊ RCl ಅಂತ ಬರ್ತೈತೆ. RCl ಅಂದ್ರೆ R ಅಂದ್ರೆ ಏನು? ಬೆಳ್ಳೆ ಕೇಳಂಗಿಲ್ಲ. R ಅಂದ್ರೆ ಏನು? ಅಲ್ಕೈಲ್. Cl ಅಂದ್ರೆ ಕ್ಲೋರಿನ್. ಎರಡು ಸೇರಿದಾಗ ಅಲ್ಕೈಲ್ ಕ್ಲೋರೈಡ್. ಹೌದಲ್ಲ? ಈಗ ಲಕ್ಷ ಕೊಡ್ರಿ. ಇದು ನಮ್ಗೆ ಏನ್ ಬೇಕಾದ್ರು ಬಂತು. ನಮ್ಗೆ ಅಲ್ಕೈಲ್ ಹಲೈಡ್, ಅಲ್ಕೈಲ್ ಕ್ಲೋರೈಡ್ ಬರಬೇಕಾಗಿತ್ತು, ಬಂತು. ಬೈ ಪ್ರಾಡಕ್ಟ್ಸ್ ಏನ್ ಬರ್ತಾವ ಇಲ್ಲಿ ನೋಡ್ರಿ. ಇಲ್ಲಿ 2 ಗ್ಯಾಸ್ ಬರ್ತಾವ್ರಿ, SO2 ಪ್ಲಸ್ HCl. ಇಲ್ಲ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ಏನಾಯ್ತು? 6 ಒಂದು Cl ಸೇರಿ RCl ಆಯ್ತು. ಏನೇನು ಉಳಿತು? ಇಲ್ಲೇ ಹಿಂಗೆ ಪ್ರತಿ ಸಲ ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ, ಹೇಳತ್ತೀನಿ ನಾನು. ಯಾವಾಗ ಬರುತ್ತೆ ನಾ ಮಾಡ್ತೀನಿ, ಯಾವಾಗ ಬರಂಗಿಲ್ಲ ನಾವು ಅಲ್ಲಿ ಏನೈತಿ ಅದನ್ನ ನೆನ್ಪಿರ್ಬೇಕು, ಅದನ್ನ ಓದ್ಬೇಕು. ಓಕೆ, ಇಲ್ಲೇ Cl ಉಳಿದೈತಿ ಅಂದ್ರೆ ಏನು ಉಳಿದೈತಿ? SOCl ಉಳಿದೈತಿ. ಇಲ್ಲೇ OH ಉಳಿದೈತಿ. ಇದ್ರಾಗಿಂದ R ಹೋಗೈತಿ, OH ಉಳಿದೈತಿ. ಇದು ಸೇರಿ SO2 ಅಂತ ಉಳಿದಿದ್ದೇನು? HCl. ಓಕೆ, ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹಲೈಡ್ಸ್ 5 ರಿಂದ 6 ರಿಯಾಕ್ಷನ್ ಅದಾವ.
ಅದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಥೆರಾಟಿಕಲ್ ಇಯರ್ ಆಗಲಿ ಪ್ರಾಕ್ಟಿಕಲ್ ಇಯರ್ ಆಗಲಿ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಳಗರ ಆಗಲಿ ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ಒಳಗರ ಆಗಲಿ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್. ಎದಕ್ಕಂತ ಹೇಳ್ತೀನಿ ನಾನು. ಈಗ ಇದ್ರ ಹಿಂದಿಂದ ಹೇಳ್ರಿ ನನಗೆ ROH plus HX gives RX plus ನೀರು. ಹೌದಿಲ್ಲ? ಹಾಂ, ಇನ್ನೊಂದಿಷ್ಟು 4-5 ರಿಯಾಕ್ಷನ್ ಇಂಥವು ಬರ್ಕೊಂತ ಹೋಗ್ತಾವು. ಆದ್ರೆ ಈಗ ನಾ ಸೆಕೆಂಡ್ ಒನ್ ಏನು ಡಿಸ್ಕಸ್ ಮಾಡಿದ್ನಲ್ಲ, ರಿಯಾಕ್ಟಿಂಗ್ ಆಲ್ಕೋಹಾಲ್ಸ್ ವಿತ್ ಥಿಯೋನಿಲ್ ಕ್ಲೋರೈಡ್ ಈಸ್ ದ ಬೆಸ್ಟ್ ಮೆಥಡ್ ಟು ಪ್ರಿಪೇರ್ alkyl chloride ಅಥವಾ alkyl halides in general, but we are specifically preparing alkyl chloride monohalogen derivative ಮಾಡ್ತೀವಲ್ರಿ. ಸೆಕೆಂಡ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್. ಎದಕ್ಕೆ ಅಂದ್ರೆ ಒಂದು ಸಿಂಪಲ್ ರೀಸನ್ ಇದೆ. ಇಲ್ಲಿ ಒಂದೇದು ರಿಯಾಕ್ಷನ್ ಒಳಗೆ ಒಂದೇ ರಿಯಾಕ್ಷನ್ ಒಳಗೆ ನಮ್ಗೆ ಏನು ಬರ್ಬೇಕು ಅದು ಬಂದೈತೆ. ಇಲ್ಲೇನು ಏನು ಬರ್ಬೇಕು ಅದು ಬಂದೈತೆ ಅಂದ್ರೆ ನಾವು ಏನು ಪ್ರಿಪೇರ್ ಮಾಡಕ್ಕೆ ಹೊಂಟಿದ್ವಿ ಅದಂತೂ ಬಂದೈತೆ. ಆದ್ರೆ ಇದು ಬೆಸ್ಟ್ ಅಂತ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ಇದು ಜೋಡಿ ಬೈ ಪ್ರಾಡಕ್ಟ್ಸ್ ಏನು ಬರ್ತಾವಲ್ಲ ಅದನ್ನು ಕಂಪೇರ್ ಮಾಡಿ. ಈಗ ಇಲ್ಲಿ ನೀರು ಬರಾಕತ್ತೈತೆ, ಇದು ಅಷ್ಟು ಹೊರಗೆ ಬೀಳಂಗಿಲ್ಲ. ಇನ್ನೊಂದಿಷ್ಟು ಹೆಂಗೆ ಬರ್ತಾವ ಅಂದ್ರೆ ಮುಂದೆ ಒಂದಿಷ್ಟು ಯಾವ್ಯಾವ ಬೈ ಪ್ರಾಡಕ್ಟ್ಸ್ ಬರ್ತಾವೆ, ಅವು ನಮ್ಗೆ ಬೇಡ. ಅಂಥವು ಬೈ ಪ್ರಾಡಕ್ಟ್ಸ್ ಬಂದು ಅಂದ್ರೆ ಬೇಡಾಗಿದ್ವು ನಮ್ಗೆ ಬೇಕಾಗಿದ್ದು ಪ್ರಾಡಕ್ಟನ್ನ ಇಂಪ್ಯೂರ್ ಮಾಡ್ತಾವ. ಈಗ ನಮಗೆ ಬೇಕಾಗಿದ್ದ ಪ್ರಾಡಕ್ಟ್ ಯಾವ್ದು ಇದ್ರಾಗ RX, ಅದ್ರಾಗ RX ಅಂದ್ರೆ RCl. ಹಾಂ, ಸೊ ಇವೇನು ಈ ಬೈ ಪ್ರಾಡಕ್ಟ್ ನೀರು ಬಂದರೆ ಇದ್ರ ಜೋಡಿ ಅಷ್ಟು ಫರಕ್ ಬೀಳಂಗಿಲ್ಲ. ಇದ್ರದ್ದು ಪ್ಯೂರಿಟಿನ ಇದು ಹಾಳು ಮಾಡಂಗಿಲ್ಲ. ಒಂದಿಷ್ಟು ಬೈ ಪ್ರಾಡಕ್ಟ್ಸ್ ಹೆಂಗಿರ್ತಾವ ಅಂದ್ರೆ ನಮ್ಮ ಮೇನ್ ಪ್ರಾಡಕ್ಟ್ ಜೋಡಿ ಬಂದಿರ್ತಾವೆ, ಅವಕ್ಕೆ ಬೈ ಪ್ರಾಡಕ್ಟ್ಸ್ ಅಂತೀವಿ. ಅವು ಏನು ಮಾಡ್ತಾವ ಅಂದ್ರೆ ನಮ್ಗೆ ಏನು ಬೇಕಾಗಿರ್ತದಲ್ಲ ಕಾಂಪೌಂಡ್, ಇಲ್ಲಿ RCl ಬೇಕಲ್ಲ, ಅದ್ರೊಳಗೆ ಇಂಟರ್ಫಿಯರ್ ಇನ್ ದ ಸೆನ್ಸ್, ಈಗ ಹಿಂಗೆ ಸ್ವಲ್ಪ ಕಾಮನ್ ಸೆನ್ಸ್ಲಿ ವಿಚಾರ ಮಾಡ್ರಿ. ಒಂದು ಕಂಟೈನರ್ನಾಗ ಆಗ್ತಿರ್ತೈತೆ ರೀ ರಿಯಾಕ್ಷನ್ ಇದು. ಸೊ ಒಂದು ಕಂಟೈನರ್ನಾಗ ಆಗತೈತೆ ಅಂದ್ರೆ ನಮ್ಮ ಪ್ರಾಡಕ್ಟ್ ಯಾವ್ದು ಬೇಕು ಆ ಕಂಟೈನರ್ನಾಗ ಬಂದಿರ್ತೈತಿ. ನಮ್ಗೆ ಯಾವ ಬ್ಯಾಡ ಬೈ ಪ್ರಾಡಕ್ಟ್ಸ್ ಅವು ಆ ಕಂಟೈನರ್ನಾಗ ಬಂದಿರ್ತಾವ. ಸೊ ದೇರ್ ಇಸ್ ಅ ಹೈ ಪ್ರೊಬಬಿಲಿಟಿ ದ್ಯಾಟ್ ದೇ ವಿಲ್ ಗೆಟ್ ಮಿಕ್ಸ್. ಹಾಂ, ಇಫ್ ದೇ ಗೆಟ್ ಮಿಕ್ಸ್ಡ್ ಅಪ್ ಅಲ್ಲ, ನಮ್ದು ಬೇಕಾಗಿದ್ದ ಪ್ರಾಡಕ್ಟದ್ದು ಮೇನ್ ಪ್ರಾಡಕ್ಟದ್ದು ಪ್ಯೂರಿಟಿ ಹಾಳಾಗುತ್ತೆ, ಇಂಪ್ಯೂರ್ ಆಗುತ್ತೆ. ಸೊ ಅದು ಇಲ್ಲೇ ಆಗಂಗಿಲ್ಲ. ಅದಕ್ಕೆ ಅದು ಬೆಸ್ಟ್. ಎದಕ್ಕೆ ಆಗಂಗಿಲ್ಲ ಅಂದ್ರೆ ನಮ್ಮ ಬೈ ಪ್ರಾಡಕ್ಟ್ಸ್ ಎರಡು ಗ್ಯಾಸಸ್ ಯಾವ್ಯಾವು, ಸಲ್ಫರ್ ಡೈಆಕ್ಸೈಡ್ HCl, ಹೈಡ್ರೋಜನ್ ಕ್ಲೋರೈಡ್. ಬೋತ್ ಆಫ್ ದ ಬೈ ಪ್ರಾಡಕ್ಟ್ಸ್ ಆರ್ ಗ್ಯಾಸಸ್ ಆ್ಯಂಡ್ ದೇ ಲಿಬರೇಟ್. ಮ್ಯಾಲ್ ಡೈರೆಕ್ಷನ್ ತೋರಿಸಿ ನೋಡಿ. ಲಿಬರೇಟ್ ಅಂದ್ರೆ ಆ ಕಂಟೈನರ್ನಿಂದ ಹೋಗ್ಬಿಡ್ತಾವೆ. ಹೋದ್ರೆ ಉಳಿತೇನು, ನಮಗೆ ಯಾವ್ದು ಬೇಕಾದಷ್ಟು ಉಳಿತು. ಹಾಂ, ಅದು ಪ್ಯೂರೆಸ್ಟ್ ಫಾರ್ಮ್ನೇ ಸಿಗ್ತೈತಿ. ಅದಕ್ಕೆ ಸೆಕೆಂಡ್ ಮೆಥಡ್ ಫ್ರಾಮ್ ಆಲ್ಕೋಹಾಲ್ಸ್. ಒಂದೇದು ಫ್ರಾಮ್ ಆಲ್ಕೋಹಾಲ್ಸ್, ಎರಡನೇದು ಫ್ರಮ್ ಆಲ್ಕೋಹಾಲ್ ನಾವು ಏನು ಮಾಡ್ತೀವಲ್ಲ, ಇಟ್ ಈಸ್ ದ ಬೆಸ್ಟ್ ಮೆಥಡ್ ಟು ಪ್ರಿಪೇರ್ alkyl halides, ಸ್ಪೆಸಿಫಿಕಲಿ alkyl chlorides. ಇನ್ನೊಂದು ಪಾಯಿಂಟ್ ಇದ್ರ ಬಗ್ಗೆ. ಈ ಸೆಕೆಂಡ್ ಮೆಥಡ್ ಏನು ಮಾಡಿದ್ರೆ ಇದಕ್ಕೊಂದು ಹೆಸರು ಐತಿ, ಡಾರ್ಝೆನ್ಸ್ ಪ್ರೊಸೆಸ್ ಅಥವಾ ಡಾರ್ಝೆನ್ಸ್ ರಿಯಾಕ್ಷನ್. ಇಲ್ಲಿ ಅಗದಿ ನಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಿನಿ, ಬರ್ಕೊಳಕ್ಕೆ ನಾ ಟೈಮ್ ಕೊಡ್ತೀನಿ ತಡ್ರಿ. ಅಗದಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಿನಿ. ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಹ್ಯಾಲೋ ಅಲ್ಕೆನ್ಸ್, ಹ್ಯಾಲೋ ಅರಿನ್ಸ್ ಇರ್ಬೋದು, ಆಲ್ಕೋಹಾಲ್ಸ್, ಫಿನಾಲ್ಸ್ ಈ ಥರ ಇರ್ಬೋದು, ಅಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಇರ್ಬೋದು, ಇವನ್ ಅಮೈನ್ಸ್. ಈ 4 ಚಾಪ್ಟರ್ ಒಳಗೆ ನೀವು ಮುಂದೆ ನೀವು ಮೇನ್ ಒಂದು ಕೆಲಸ ಏನು ಮಾಡ್ಬೇಕು, ಇದು ಮಾಡಲೇಬೇಕು. ಏನು ಮಾಡಬೇಕು ಅಂದ್ರೆ ಒಂದು ಬುಕ್ ಥರ ಮಾಡಿರಿ ಅಥವಾ ಒಂದು ಬುಕ್ನಾಗ ಒಂದು ಸೆಕ್ಷನ್ ಮಾಡಿರಿ, ಏನಾರ ಮಾಡಿರಿ, ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಲಿಸ್ಟ್ ಒಂದು ಕಡೆ ಮಾಡ್ಬೇಕು, ಅನ್ನೇಮ್ಡ್ ರಿಯಾಕ್ಷನ್ಸ್ ಒಂದು ಲಿಸ್ಟ್ ಬೇರೆ ಮಾಡ್ಬೇಕು. ಇದನ್ನು ಮಾಡಿದವರು ನಾ ಹೇಳ್ದಂಗೆ ಫಾಲೋ ಮಾಡಿದವ್ರಿಗೆ ಜಗ್ ಯೂಸ್ ಆಗೈತಿ. ನಾ ಇವತ್ತ ಹೇಳಾಗತ್ತೀನಿ, ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ಬೇಕು. ಏನು ಮಾಡ್ಬೇಕಂದ್ರೆ ಅದ್ರಾಗ ಬೇರೆ ಏನು ಮಿಕ್ಸ್ ಮಾಡಬಾರ್ದು. ಒಂದು 20-30 ಪೇಜಸ್ ಅದಕ್ಕೆ ಡೆಡಿಕೇಟೆಡ್ ಇಡ್ರಿ, ಅಂದರೆ 3-4 ಚಾಪ್ಟರ್ ಸೇರಿ. ಅಲ್ಲೇ 2 ಕಾಲಮ್ ಮಾಡ್ಬೇಕು. ಒಂದು ಪೇಜ್ನಾಗ 2 ಕಾಲಮ್ ಮಾಡಿರಿ. ಇವತ್ತಿನ ಚಾಪ್ಟರ್ ಹಾಗೆ ನಡೆದಿದ್ದ ಚಾಪ್ಟರ್ ಯಾವುದು, ಹ್ಯಾಲೋ ಅಲ್ಕೆನ್ಸ್, ಹ್ಯಾಲೋ ಅರಿನ್ಸ್. 2 ಕಾಲಮ್ ಏನು, ಒಂದು ನೇಮ್ಡ್ ರಿಯಾಕ್ಷನ್, ಇನ್ನೊಂದು ಅನ್ನೇಮ್ಡ್ ರಿಯಾಕ್ಷನ್. ಅನ್ನೇಮ್ಡ್ ಅಂದರೆ ಒಂದೇದು ಅನ್ನೇಮ್ಡ್, ಅದಕ್ಕೇನು ಹೆಸರಿಲ್ಲ. ಎರಡನೇದು ಡಾರ್ಝೆನ್ಸ್ ಪ್ರೊಸೆಸ್, ಹೆಸರು ಕೊಟ್ಟಿವಿ ಅದಕ್ಕೆ. ಸೊ ಲಕ್ಷ ಕೊಡ್ರಿ. ಯಾಕೆ ಇದು ಇಂಪಾರ್ಟೆಂಟ್ ನಾ ಹೇಳೋದು ಅಂದ್ರೆ 70 to 80% ಆಫ್ ದ ಕ್ವಶನ್ಸ್ ವಿಚ್ ವಿಲ್ ಬಿ ಅಪಿಯರಿಂಗ್ ಇನ್ ಬೋರ್ಡ್ ಎಕ್ಸಾಮ್ಸ್ ವಿಲ್ ಬಿ ರಿಲೇಟೆಡ್ ಟು ನೇಮ್ಡ್ ರಿಯಾಕ್ಷನ್ಸ್. ಇದು ಒಂದೇದು ಡಾರ್ಝೆನ್, ಹಂಗೆ ಜಗ್ ಬರ್ತಾವ ಮುಂದೆ. ಸೊ ನೇಮ್ಡ್ ಇತ್ತಂದ್ರೆ ಅದ್ರ ಪ್ರೊಬ್ಯಾಬಿಲಿಟಿ ಎಕ್ಸಾಮ್ನಾಗ ಕೇಳೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರ್ತೈತಿ.
ಮತ್ತು ಅದರಷ್ಟ ಬರಿತೀವಲ್ಲ ಅನ್ನೇಮ್ಡ್ ಯಾಕೆ ಬರಿಬೇಕು ನಾವು ಅಂದ್ರೆ ನಾವು 70-80% ಪ್ರಾಬಬಿಲಿಟಿ ಬಗ್ಗೆ ಮಾತಾಡ್ತೀವಿ, ಇನ್ನು 20% ಇಗ್ನೋರ್ ಮಾಡೋಕೆ ಬರೋಂಗಿಲ್ಲ, ಹೌದಿಲ್ಲ? ಅಥವಾ ಹಿಂಗೆ ಮಾಡಿರಿ, 2 ಕಾಲಮ್ ಮಾಡಿ ಒಂದು ಬುಕ್ನಾಗ ಮಿಕ್ಸ್ ಮಾಡೋದು ಬದಲಿ ಅದಕ್ಕೊಂದು 10-15 ಪೇಜ್, ಇದಕ್ಕೊಂದು 10-15 ಪೇಜ್ ಡೆಡಿಕೇಟೆಡ್ ಇಡ್ರಿ. ಈ 15 ಪೇಜ್ನಾಗ ಬರೀ ನೇಮ್ ರಿಯಾಕ್ಷನ್ಸ್ ಇರ್ಬೇಕು. ಅದ್ರಾಗ ಮತ್ತೆ ಯಾವ ಇಂಪಾರ್ಟೆಂಟು ಅಂತ ನಾ ಹೇಳ್ಕೊಂತ ಹೋಗ್ತೀನಿ. ಡಾರ್ಸನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನು ಮಾಡ್ಬೇಕು ಇವತ್ತು, ನೀವು ಹೋಗಿ ಒಂದು ಕಂಟಿನ್ಯೂಸ್ ಒಳಗೆ 2 ಕಾಲಮ್ ಮಾಡಿ ನೇಮ್ಡ್ ಅನ್ನೇಮ್ಡ್ ಬೇರೆ ಬೇರೆ ಮಾಡ್ತಿರೋ, ಅಥವಾ ನೇಮ್ಡ್ ಎಲ್ಲ ಒಂದು ಕಡೆ ಅನ್ನೇಮ್ಡ್ ಎಲ್ಲ ಒಂದು ಕಡೆ ಮಾಡ್ತಿರೋ, ನಿಮ್ಗೆ ಬಿಟ್ಟಿದ್ದು ಒಟ್ಟು 2ರಾಗ ಒಂದು ಮಾಡಿರಿ. ಇವತ್ತು ಸ್ಟಾರ್ಟ್ ಮಾಡಿರಿ. ಸೊ ಫಸ್ಟ್ ಎಂಟ್ರಿ ಇನ್ ದ ನೇಮ್ಡ್ ರಿಯಾಕ್ಷನ್ ವಿಲ್ ಬಿ ಡಾರ್ಸನ್ಸ್ ಪ್ರೊಸೆಸ್ ಅಥವಾ ಡಾರ್ಸನ್ಸ್ ರಿಯಾಕ್ಷನ್. ಯಾಕಂದ್ರೆ ಕೇಳ್ರಿ, ಇಲ್ಲ ಎಕ್ಸಾಮ್ನಾಗ ಹೆಂಗೆ ಕೇಳ್ಬಿಡ್ತಾರೆ ಅವರು, ಡಾರ್ಸನ್ಸ್ ಪ್ರೊಸೆಸ್ದು ರಿಯಾಕ್ಷನ್ ಬರ್ರಿ ಅಂತ ಅಂದ್ಬಿಡ್ತಾರೆ. ಅವಾಗ ನಿಮ್ಗೆ ಅದು ಏನು ಗೊತ್ತಾಗಬೇಕು, ಅದು ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್, ಅದ್ರೊಳಗೆ ಆಲ್ಕೋಹಾಲಿಂದ ಸ್ಟಾರ್ಟ್ ಮಾಡ್ತೀವಿ, ಥಿಯೋನಿಲ್ ಕ್ಲೋರೈಡ್ಲಿ ರಿಯಾಕ್ಟ್ ಮಾಡ್ತೀವಿ, ಇದು ಬರ್ತೈತಿ. ಅವೆಲ್ಲ ನಿಮ್ಗೆ ಹೇಳಂಗಿಲ್ಲ. ರೈಟ್ ದ ಸೆಕೆಂಡ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ ಫ್ರಾಮ್ ಆಲ್ಕೋಹಾಲ್ಸ್ ಅಂತ ಕೇಳಂಗಿಲ್ಲ. ಡಾರ್ಸನ್ ಅಂದ್ಬಿಡ್ತಾನೆ. ಅವಾಗ ನಿಮಗೆಲ್ಲ ಗೊತ್ತಾಗ್ಬೇಕು. ಅರ್ಥ ಆಗತೈತಿ? ಸೊ ಯು ಶುಡ್ ಸ್ಟಾರ್ಟ್ ದ್ಯಾಟ್ ಪ್ರೊಸೆಸ್ ಫ್ರಾಮ್ ಟುಡೇ. ವಿಲ್ ಯು? ಹಾಂ. ಸೊ ಈ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್, ಇದನ್ನು ಬರ್ಕೋರಿ. ಪಾಸ್ ಮಾಡಪ್ಪ. ಮೀಥೈಲ್. ಇದು ಜನರಲ್ ಫಾರ್ಮಾತ್. ಇದಕ್ಕೊಂದು ರಿಯಲ್ ಎಕ್ಸಾಂಪಲ್ ನೀವು ಬರೀರಿ, ನಾ ಆರ್ ಹೇಳ್ತೀನಿ, ರಿಯಾಕ್ಷನ್ ನೀವು ಬರೀರಿ. ಆರ್ ಏನ್ರಿ? ಮೀಥೈಲ್. ಮೀಥೈಲ್ ಅಂದ್ರೆ C2H5 ಅಲ್ಲ, CH3. ಇದು ಹೆಸರು ಹೇಳ್ರಿ. ಹಾ, ಆಗತ್ತೆ. ಮೀಥೈಲ್ ಆಲ್ಕೋಹಾಲ್. ಇದೇನು? ಥಿಯೋನಿಲ್ ಕ್ಲೋರೈಡ್. ಇಲ್ಲೇನು ಬರುತ್ತೆ? CH3Cl ಅನ್ಬೇಡ್ರಿ, ಹೆಸರು ಹೇಳ್ರಿ. ಕ್ಲೋರೋಮೀಥೇನ್ ಅಥವಾ ಕ್ಲೋರೋಮೀಥೈಲ್ ಅನ್ನತ್ತಾರೆ ಎಷ್ಟೋ ಮಂದಿ. ಕ್ಲೋರೋಮೀಥೇನ್, ಮೀಥೈಲ್ ಕ್ಲೋರೈಡ್. ಐ ವಾಂಟ್ ಟು ಫಿಕ್ಸ್. ಬಂದ್ರಿ? ಹಾ, ಅಲ್ಲಿಗೆ ಅದು ಮುಗೀತು. ಇಂಪಾರ್ಟೆಂಟ್ ಅದಾಗಲೇ ಹೇಳೀನಿ. ಇವತ್ತು ನೀವು ಮನೆಗೆ ಹೋಗಿ 2 ಲಿಸ್ಟ್ ರೆಡಿ ಮಾಡ್ತೀರಿ, ನೇಮ್ಡ್, ಅನ್ನೇಮ್ಡ್. ಸರ್ ನಮ್ಗೆ ಅನ್ನೇಮ್ಡ್ ಮಾಡಕ್ಕೆ ಬೇಸರ ಆಗ್ಬಿಡ್ರಿ ಅಂತ ಏನಾರು ಇದ್ರೆ, ನಮ್ಗೆ ಭಾಳ ಕೆಲಸ ಅದಾವು ಇಂಥವು ಏನಾರು ಇದ್ರೆ, ಅಟ್ಲೀಸ್ಟ್ ನೇಮ್ಡ್ ರಿಯಾಕ್ಷನ್ಸ್ ಇದ್ರೆ ಲಿಸ್ಟ್ ಇರ್ಬೇಕು ನಿಮ್ಗೆ. 2 ಮಾಡಿದ್ರೆ ಬೆಟರ್. ಇಲ್ರಿ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೇಮ್ಡ್ ರಿಯಾಕ್ಷನ್ಸ್ ಇದ್ರೆ ಲಿಸ್ಟ್ ಇರ್ಬೇಕು. ಥರ್ಡ್ ರಿಯಾಕ್ಷನ್ ಲಕ್ಷ ಕೊಡ್ರಿ, ಫ್ರಾಮ್ ಆಲ್ಕೋಹಾಲ್ಸ್. ಅದು ಇಲ್ಲಿ 2 ರಿಯಾಕ್ಷನ್ ಬರ್ತೀನಿ, ಅರ್ಥ ಮಾಡಿಸ್ತೀನಿ, ಲಕ್ಷ ಕೊಡ್ಬೇಕು ಎಲ್ಲರೂ. ಥರ್ಡ್ ಮೆಥಡ್ ಆಫ್ ಪ್ರಿಪರೇಷನ್ ಅದು ಫ್ರಾಮ್ ಆಲ್ಕೋಹಾಲ್ಸ್. ನೋಡ್ರಿ ಇಲ್ಲೇ ಒಂದು ಎಕ್ಸಾಂಪಲ್, 2 ಎಕ್ಸಾಂಪಲ್ ಅದಾವ, ಇಲ್ಲೇ ಲಕ್ಷ ಕೊಡ್ರಿ. ಆಲ್ಕೋಹಾಲನ್ನ HX ಜೋಡಿ ರಿಯಾಕ್ಟ್ ಮಾಡಿದ್ರೆ ಅಲ್ಕೈಲ್ ಹಲೈಡ್ ಬರ್ತೈತಿ. ಮೊನ್ನೆದ್ದು ಅದ ಆಲ್ಕೋಹಾಲನ್ನ ಥಿಯೋನಿಲ್ ಕ್ಲೋರೈಡ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ಅಲ್ಕೈಲ್ ಹಲೈಡ್ ಬರ್ತೈತಿ. ಸ್ಪೆಸಿಫಿಕಲಿ ಅಲ್ಕೈಲ್ ಕ್ಲೋರೈಡ್. ಅದ ಆಲ್ಕೋಹಾಲನ್ನ ಫಾಸ್ಫರಸ್ ಟ್ರೈಕ್ಲೋರೈಡ್, ಫಾಸ್ಫರಸ್ ಪೆಂಟಾಕ್ಲೋರೈಡ್, PCl3, PCl5 2 ಜೋಡಿ ರಿಯಾಕ್ಟ್ ಮಾಡಿದ್ರು ಅವಾಗೂ ಅಲ್ಕೈಲ್ ಹಲೈಡ್ ಬರ್ತೈತಿ. ಸೊ ಅದ್ರೊಳಗೆ ಒಂದೇತ್ತು ಆಲ್ಕೋಹಾಲ್ದ ರಿಯಾಕ್ಷನ್ ವಿತ್ PCl3, ಫಾಸ್ಫರಸ್ ಟ್ರೈಕ್ಲೋರೈಡ್. ನಾ ಇಲ್ಲೇ ಜನರಲ್ ಫಾರ್ಮ್ ಬರೆಯಕ್ಕೆ ಹೋಗಿಲ್ಲ, ಡೈರೆಕ್ಟ್ ಒಂದು ಎಕ್ಸಾಂಪಲ್ ತೊಗೊಂಡಿನಿ. ಫಸ್ಟ್ ಇದ್ರ ಹೆಸರು ಹೇಳಿ. ರೂಟ್ ವರ್ಡ್ ಪ್ರೋಪ್, ಎಲ್ಲ ಕಡೆ ಸಿಂಗಲ್ ಬಾಂಡ್. ಏನ್ ಸೆಕೆಂಡರಿ ಸಫಿಕ್ಸ್ ಆಲ್, ಪ್ರೋಪೆನಾಲ್. Propanol is reacting with phosphorus trichloride. ಇಲ್ಲಿ ಏನಾಗುತ್ತೆ? ಏನಾಗದಿ ಸರಳ OH ಹೋಗುತ್ತೆ, ಅಲ್ಲಿ Cl ಬರುತ್ತೆ, ಆಲ್ಕೋಹಾಲ್ ಗ್ರೂಪ್ ಹೋಗುತ್ತೆ. ಇದೇನು 3-3 ಬ್ಯಾಲೆನ್ಸ್ ಮಾಡಿಟ್ಟಿನ್ರಿ ನಾ. ನಾವು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಕುಂದ್ರೋದು ಬ್ಯಾಡಿಲ್ಲ. ಬ್ಯಾಲೆನ್ಸಿಂಗ್ ಫಸ್ಟ್ ಸ್ಟೆಪ್ ಅದು, ಬೇಕಾದ್ರೆ ಮಾಡೋಣ, ಅದನ್ನ ತೆಗೆದು ಎಣಸೋಣಂತೆ. ಅದು ಬ್ಯಾಡ್. ಈಗ ನಮ್ದು ಏನೈತೆ ಅದು ನೋಡೋಣ.
ಹೌದಲ್ಲ? ಹಾಂ, ಸೊ ಈಗ ಏನಾಗುತ್ತೆ ಇಲ್ಲೇ ಅಗದಿ ಸರಳ ನೆನ್ಪಿಟ್ಕೋಬೇಕಾಗಿದ್ದೇನು, ಇದು ಹೋಗುತ್ತಾ ಇಲ್ಲೇ ಎಕ್ಸ್ ಬರ್ತೈತೆ. ಎಕ್ಸ್ ಅಂದ್ರೇನು Cl. ನಾ ಇಲ್ಲಿ PbR3 ತಗೊಂಡ್ರೆ ಅಲ್ಲಿ Br ಬರುತ್ತೆ. ಫಾಸ್ಫರಸ್ ಟ್ರೈಬ್ರೋಮೈಡ್, ಫಾಸ್ಫರಸ್ ಪೆಂಟಾಬ್ರೋಮೈಡ್ ತಗೊಂಡ್ರೆ ಅಲ್ಲಿ Br ಬರುತ್ತೆ. ಏನು ಚೇಂಜ್ ಇಲ್ಲ. ಓಕೆ, 1 by 1 ನೋಡೋಣ ತಡ್ರಿ. ಇಲ್ಲೇ ಇದು, ಸೊ ಇದು OH ಹೋಯ್ತು, ಇಲ್ಲಿ Cl ಬಂತು. ಸೊ ಇದ್ರ ಹೆಸರು ಏನು ಹೇಳ್ರಿ ಈಗ? ಕಾಮನ್ ನೇಮ್ ಹೇಳಿದ್ರೆ ಪ್ರೋಪೈಲ್ ಕ್ಲೋರೈಡ್, ಅಥವಾ ಐಪ್ಯಾಕ್ ನೇಮ್ ಹೇಳಿದ್ರೆ 1 2 3. ದಿಸ್ ಇಸ್ ಅವರ್ ಪೇರೆಂಟ್ ಚೈನ್. ರೈಟ್ ಟು ಲೆಫ್ಟ್ ಮಾಡಿ ನೋಡ್ರಿ ನಾ ನಂಬರಿಂಗ್, ಯಾಕಂದ್ರೆ ಕ್ಲೋರಿನಿಗೆ ಆದಷ್ಟು ಕಡಿಮೆ ನಂಬರ್ ಬರ್ಬೇಕಲ್ಲ. ಹಾಂ, ಸೊ ಪ್ರೋಪ್ ಏನ್ ಇಲ್ಲಿ ಕ್ಲೋರೋ ಪ್ರಿಫಿಕ್ಸ್, ಬಿಕಾಸ್ ಇದು ಸೆಕೆಂಡ್ ಟೈಪ್ 2 ಫಂಕ್ಷನಲ್ ಗ್ರೂಪ್ ಇದು. ಸೊ ಕ್ಲೋರೋಪ್ರೋಪೇನ್ ಇದು ಏನು ನಾನು ಹೇಳಿನಿ, ಪಿ ಬ್ಲಾಕ್ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಹೇಳಿನಿಲ್ಲ. ಅದ್ರ ಸ್ಟ್ರಕ್ಚರ್ ಎಲ್ಲ ಹಾಕಿ ಇಲ್ಲಿ P ಡಬಲ್ ಬಾಂಡು OH OH OH, ಒಂದು H ತೆಗೆದ್ರೆ ಒಂದು O ತೆಗೆದ್ರೆ ಇದು ಬರ್ತೈತಿ ಹೇಳಿದ್ನಿಲ್ಲ. ಹಾಂ, ಅವಾಗ ನೋಡಿದ್ವಿ ನಾವು. ಈಗೆಲ್ಲ ನೆನಪು ಯಾರಿಗಾರ ಹೆಸರು ನೆನಪೇಕಂದ್ರೆ ಇದು ಆರ್ಥೋಫಾಸ್ಫರಸ್ ಆಸಿಡ್ ಅಥವಾ ಬರೇ ಫಾಸ್ಫರಸ್ ಆಸಿಡ್ನು ಅಂತಾರೆ. H3PO4 ಇದ್ರೆ ಆರ್ಥೋಫಾಸ್ಫರಿಕ್ ಆಸಿಡ್, H3PO3 ಅಂದ್ರೆ ಆರ್ಥೋಫಾಸ್ಫರಸ್ ಅಥವಾ ಬರೇ ಫಾಸ್ಫರಸ್ ಆಸಿಡ್. ಇದು ನಮ್ದು ಬೈ ಪ್ರಾಡಕ್ಟ್. ಹಾಂ, ಬೈ ಪ್ರಾಡಕ್ಟ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಬಾಯ್ ಅಂದ್ಬಿಡ್ಬೇಕು. ನೀವು ಹೋಗ್ಬಿಡ್ಪ ತಮ್ಮ, ನಮ್ಗೆ ಏನು ಬಂದೈತಿ ಅದನ್ನ ನಾವು ತೊಗೊತೀವಿ. ಈಗ ಇಲ್ಲಿ 2 ರಿಯಾಕ್ಷನ್ ಯಾಕಪ್ಪ, ಮತ್ತು PCl3 ಜೋಡಿ ಒಮ್ಮೆ PCl5 ಜೋಡಿ ಒಮ್ಮೆ ಯಾಕ ಅಂದ್ರೆ ಅಲ್ಲಿ ಬರೋ ಬೈ ಪ್ರಾಡಕ್ಟ್ಸ್ ಬೇರೆ, ಇಲ್ಲಿ ಬರೋ ಬೈ ಪ್ರಾಡಕ್ಟ್ಸ್ ಬೇರೆ. ಆದ್ರೆ ಇಲ್ಲೇನು ಆಲ್ಕೋಹಾಲ್ ಇದ್ದಿದ್ದು ಅಲ್ಕೈಲ್ ಹಲೈಡ್ ಕನ್ವರ್ಟ್ ಆಗುತ್ತೆ, ಇಲ್ಲೇನು ಆಲ್ಕೋಹಾಲ್ ಇದ್ದು ಅಲ್ಕೈಲ್ ಹಲೈಡ್ ಕನ್ವರ್ಟ್ ಆಗುತ್ತೆ. ಮತ್ತೆ ಎರಡೆರಡು ಯಾಕೆ ಕಲಿಬೇಕಂದ್ರೆ ನಮ್ಮ ಲ್ಯಾಬ್ನಾಗ ಅವತ್ತು PCl3 ಇತ್ತಾಗ ಅದನ್ನ ಯೂಸ್ ಮಾಡ್ತೀವಿ, ಅದು ಇದ್ದಿದ್ದಿಲ್ಲ ಅಂದ್ರೆ PCl5 ಯೂಸ್ ಮಾಡ್ತೀವಿ. PCl5 ಜೋಡಿ ಇದು ಫಸ್ಟ್ ಇದ್ರ ಹೆಸರು ಹೇಳಿ, ಈ ಆಲ್ಕೋಹಾಲ್ ಹೆಸರು ಹೇಳಿ. ದಿಸ್ ಇಸ್ ಅವರ್ ಪೇರೆಂಟ್ ಚೈನ್. ಲೆಫ್ಟ್ ಟು ರೈಟ್ ನಂಬರಿಂಗ್ ಮಾಡಿದ್ರು ಒಂದು, ರೈಟ್ ಟು ಲೆಫ್ಟ್ ಮಾಡಿದ್ರು ಒಂದು, ಬಿಕಾಸ್ ಹಿಂಗೆ ಮಾಡಿದ್ರು ಸೆಕೆಂಡ್ ಕಾರ್ಬನಿಕ್ ಆಲ್ಕೋಹಾಲ್, ಹಿಂಗೆ ಮಾಡಿದ್ರು ಸೆಕೆಂಡ್ ಕಾರ್ಬನಿಕ್ ಆಲ್ಕೋಹಾಲ್. ರೂಟ್ ವರ್ಡ್ ಇಸ್ ಪ್ರೋಪ್, ಪ್ರೈಮರಿ ಸಫಿಕ್ಸ್ ಇಸ್ ಏನ್, ಸೆಕೆಂಡರಿ ಸಫಿಕ್ಸ್ ಇಸ್ ಸೆಕೆಂಡ್ ಕಾರ್ಬನಿಕ್ ಆಲ್ಕೋಹಾಲ್ ಐತಿಲ್ರಿ. ಸೊ ಪ್ರೋಪೇನ್ 2 ನೋಡ್ರಿ ನಾ ಏನು ಮಾಡಿದೆ, ಈ ತೆಗೆದೆ. ಈ ಯಾಕೆ ತೆಗೆದೆ? ಓವೆಲ್ ಬಾಜು ಓವೆಲ್ ಬರಬಾರ್ದು ಸರ್, ಓವೆಲ್ ಬಾಜು ಓವೆಲ್ ಬಂದಿಲ್ರಿ, ನಡು 2 ಬಂದಿದ್ದಲ್ಲ, ಹೈಫನ್ ಬಂದೈತಿ 2, ಅವನ್ನ ಲೆಕ್ಕ ಹಿಡಿಬಾರ್ದು, ನಂಬರ್ ಸಂಬಂಧ ಇಲ್ಲ. ಸೊ ಪ್ರೋಪೇನ್ 2 ಆಲ್ ಇದು ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೋಡಿ ರಿಯಾಕ್ಟ್ ಆಗುತ್ತೆ. ಏನಾಗುತ್ತೆ ರೀ, ಸರಳ ಇಷ್ಟ, ಇದು ಹೋತು Cl ಬಂತು ನೋಡ್ರಿ, ಇದು ಹೋತು Cl ಬಂತು ಅಂದ್ರೆ ಇದ್ರ ಹೆಸರು ಹೇಳ್ರಿ. ಈಗ ಇದ ಪೇರೆಂಟ್ ಚೈನ್. ಈಗ ನಂಬರಿಂಗ್ ಹೆಂಗ್ ಮಾಡಿದ್ರೆ ಫರ್ಕ್ ಇಲ್ಲ. ಪ್ರೋಪ್ ಏನ್ 1 2 3 ಸೆಕೆಂಡ್ ಕಾರ್ಬನ್ಗೆ ಕ್ಲೋರಿನ್ ಐತಿ. ಸೊ ಪ್ರೋಪೇನ್ ಕ್ಲೋರೋ 2 chloropropane is the main product. What are the byproducts? ಇದಕ್ಕೆ ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ ನಾವು, POCl3, ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಅಂಡ್ HCl, ಇವೆರಡು ಬೈ ಪ್ರಾಡಕ್ಟ್. ಓಕೆ, ಈಗ ನಮ್ಮ ಡಾರ್ಜನ್ಸ್ ಪ್ರೊಸೆಸ್ ಒಳಗೆ 2 ಬೈ ಪ್ರಾಡಕ್ಟ್ ಇದ್ವು, SO2 HCl. ಅವು 2 ಗ್ಯಾಸಸ್ 2 ಹೋಗ್ತಾವು. ಇಲ್ಲೇ ಇದು ಗ್ಯಾಸ್, ಬಟ್ ಇದು ಗ್ಯಾಸ್ ಅಲ್ಲ, ಇದು ಹೋಗಂಗಿಲ್ಲ ಅಂದ್ರೆ ಇದನ್ನ ಕೆಡಿಸ್ತೈತೆ, ಅದು ಸ್ವಲ್ಪ ಇಂಪ್ಯೂರ್ ಮಾಡ್ತೈತೆ. ಅದಕ್ಕೆ ಇದು ಬೆಸ್ಟ್ ಮೆಥಡ್ ಅಲ್ಲ, ಇದು ಅಲ್ಲ, ಅದು ಹೌದು. ಯಾವುದು? ಡಾರ್ಜನ್ಸ್ ಪ್ರೊಸೆಸ್. ಸೊ ಎಷ್ಟಾದ್ರು ನಮ್ಗೆ ಒಂದೇದು ಮೊನ್ನೆ ಕಲ್ತಿದ್ವಿ, 2 ಡಾರ್ಜನ್, ಇದು 3 ಅಂತ ಕನ್ಸಿಡರ್, 3ನಾಗ 2 ಪಟ್ಟ ಬರ್ಕೊಂತೀರಿ. ಹಾ, ಒಂದ ಸೆಕೆಂಡ್ ಸ್ವಲ್ಪ ಲಕ್ಷ ಕೊಡ್ತಿರಲಿಲ್ಲ. ಹಾ, ಈ 2 ರಿಯಾಕ್ಷನ್ ನೀವು ಏನೇನು ಬರ್ಕೊಳತ್ತಿರಲ್ರಿ, ಒಂದು PCl3 ಐತಿ, ಇನ್ನೊಂದು PCl5 ಐತಿ, ಕರೆಕ್ಟ್? ಅಲ್ಲಿ ಬರ್ಬೇಕಾನ? ರೆಕಾರ್ಡ್ ಅಂತ ಆಗತ್ತೈತಿ. ಒಂದು PCl3 ಐತಿ, ಇನ್ನೊಂದು PCl5 ಐತಿ. ಸೊ ಇಲ್ಲಿ Cl ಫಿಕ್ಸ್ ಇದ್ರಾಗ ಡೆಫಿನೆಟ್ಲಿ ಇಲ್ಲಿ Cl ಬಂದ ಬರ್ತೈತಿ.
ಅಂದ್ರೆ ಅಲ್ಕೈಲ್ ಕ್ಲೋರೈಡ್ ಫಿಕ್ಸ್. ಬ್ರೋಮೈಡ್ ಅಯೋಡೈಡ್ ಬೇಕಂದ್ರೆ Cl3 ಇದ್ದಲ್ಲೇ Br3 ಬ್ರೋಮೈಡ್ ಬೇಕಂದ್ರೆ, ಅಯೋಡೈಡ್ ಬೇಕಂದ್ರೆ Pi3, ಫ್ಲೋರೈಡ್ ಬೇಕಂದ್ರೆ PF3. ಹಂಗ ಸರಳ ಇಲ್ಲದ. ಫ್ಲೋರೈಡ್ ಲಕ್ಷ ಕೊಡ್ರಿ. ಅಲ್ಕೈಲ್ ಫ್ಲೋರೈಡ್ಸ್ ಮಾಡೋದು ವೆರಿ ಡಿಫಿಕಲ್ಟ್. ಅಲ್ಕೈಲ್ ಕ್ಲೋರೈಡ್ ಈಸಿಲಿ ಮಾಡ್ಬೋದು, ಅಲ್ಕೈಲ್ ಬ್ರೋಮೈಡ್ ಮಾಡ್ಬೋದು, ಅಲ್ಕೈಲ್ ಅಯೋಡೈಡು ನಾಟ್ ವೆರಿ ಈಸಿ ಬಟ್ ಮಾಡ್ಬೋದು. ಬಟ್ ಅಲ್ಕೈಲ್ ಫ್ಲೋರೈಡ್ಸ್ ಮಾಡೋದು ವೆರಿ ಡಿಫಿಕಲ್ಟ್. ಎದಕ್ಕಂತ ನಿಮ್ಗೆ ಮುಂದಿನ ಕ್ಲಾಸಸ್ ಒಳಗೆ ಗೊತ್ತಾಕೊಂತ ಹೋಗುತ್ತೆ. ಸೊ ಈ ಮೆಥಡ್ಲೆ ಲಕ್ಷ ಕೊಡ್ರಿ. ಈ ಮೆಥಡ್ಲೆ ನಾನು ಅಲ್ಕೈಲ್ ಕ್ಲೋರೈಡ್ ಮಾಡ್ಬೋದು, ಅಲ್ಕೈಲ್ ಬ್ರೋಮೈಡ್ ಮಾಡ್ಬೋದು, ಅಲ್ಕೈಲ್ ಅಯೋಡೈಡ್ ಮಾಡ್ಬೋದು, ಬಟ್ ಅಲ್ಕೈಲ್ ಫ್ಲೋರೈಡ್ ಮಾಡಕ ಬರಂಗಿಲ್ಲ. ಓಕೆ, ಈ ಇನ್ಫಾರ್ಮೇಶನ್ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಯೂಸ್ ಆಗುತ್ತೆ. ಅಂದ್ರೆ ಇದನ್ನ ಕೊಡ್ತಾರ, ರಿಯಾಕ್ಟೆಂಟ್ ಕೊಟ್ಬಿಡ್ತಾರ. ಕೊಟ್ಟು ವಿಚ್ ಅಮಂಗ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಪ್ರಿಪೇರ್ಡ್ ಯೂಸಿಂಗ್ ದಿಸ್ ಮೆಥಡ್? ಬ್ರೋಮೈಡ್, ಕ್ಲೋರೈಡ್, ಫ್ಲೋರೈಡ್, ಅಯೋಡೈಡ್. ಫ್ಲೋರೈಡ್ ಕ್ಯಾನಾಟ್ ಬಿ ಪ್ರಿಪೇರ್ಡ್, ಹೌದಲ್ಲ? ಸೊ ನಿಮ್ಗೆ ಗೊತ್ತಿರ್ಬೇಕು. ಎದಕ್ಕಂತ ನಿಮ್ಗೆ ಇನ್ ದ ಅಪ್ಕಮಿಂಗ್ ಕ್ಲಾಸಸ್ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಲಕ್ಷ ಕೊಡ್ರಿ. ಈಗ ಇಲ್ಲಿ PCl3 ಡೈರೆಕ್ಟ್ ತೊಗೊಂಬಂದೆ ಇಲ್ಲಿ ಹಾಕಿದ್ರೆ ಇದು ಬಂದ್ಬಿಡುತ್ತೆ. ಇಲ್ಲಿ PCl5 ಹಾಕಿದ್ರೆ ಬಂದ್ಬಿಡುತ್ತೆ. ಈಗ PBr3 ಹಾಕ್ಬೇಕಂದ್ರೆ, ಅಂದ್ರೆ ನಂಗೆ ಇಲ್ಲಿ ಅಲ್ಕೈಲ್ ಬ್ರೋಮೈಡ್ ಬೇಕಂದ್ರೆ PBr3 ಹಾಕ್ಬೇಕಿಲ್ರಿ. PBr3 ಹೆಂಗ್ ಬಂತು ಅಂತ ಒಂದು ರಿಯಾಕ್ಷನ್ ಐತೆ. ಮತ್ತೆ ನಿಮ್ಮ ಬೇಸ್ ಬುಕ್ನಾಗ ಐತಿ, ಇವತ್ತು ಮನೆಗೆ ಹೋಗಿ ನೋಡ್ರಿ. ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಗೊತ್ತಿರ್ಬೇಕು. ನಿಮ್ಗೆ ಇನ್ ಕೇಸ್ ಬ್ರೋಮೈಡ್ ಮಾಡೋ ರಿಯಾಕ್ಷನ್ ಕೇಳಿದ್ರೆ ಡೈರೆಕ್ಟ್ PBr3 ಬರ್ಬಿಡ್ರಿ ನೀವು. ಬಟ್ PBr3 ಹೆಂಗ್ ಬಂತು ಅಂತ ಒಂದು ಸಣ್ಣ ರಿಯಾಕ್ಷನ್ ಐತಿ, ಅದನ್ನ ಮನೆಗೆ ಹೋಗಿ ನೋಡ್ರಿ.